ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಬ್ರು ಪ್ರಶ್ನೆ ಕೇಳಿದ್ರು. ಯಾಕಂದ್ರೆ ನಾನ್ ಸ್ವಲ್ಪ ಏಜ್ ಅಲ್ಲಿ ಜಾಸ್ತಿ ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ರು. ಪೀರಿಯಡ್ಸ್ ಸ್ಟಾಪ್ ಆಗ್ಬೇಕಾದ್ರೆ ಏನೇನಾಗುತ್ತೆ ಅಂತ ಹೇಳಿ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ನನಗೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯ್ತು, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಯ್ತು. ನನಗೆ ಇವಾಗ 51 ಇಯರ್ಸ್. ನನಗೆ ನೆಕ್ಸ್ಟ್ ಮಂತ್ಗೆ 51 ಆಗತ್ತೆ. ಅದಕ್ಕೋಸ್ಕರ ನನಗೆ ತಿಳಿದಂಗೆ 4 ಜನ ಹೆಣ್ಮಕ್ಳಿಗೆ ಇದು ಉಪಯೋಗ ಆಗ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಅಂತ ಅಂದ್ರೆ ತುಂಬಾ ಬ್ಲೀಡಿಂಗ್ ಆಗಕ್ ಶುರು ಆಯ್ತು. ನನಗೆ 49 ವರ್ಷದವರೆಗೂ ನನಗೆ ಯಾವ ಪ್ರಾಬ್ಲಮೂ ಇರ್ಲಿಲ್ಲ. ಯಾವ ಪ್ರಾಬ್ಲಮ್ ಅಂದ್ರೆ ಯಾವ ಪ್ರಾಬ್ಲಮ್ ಇಲ್ಲ. 28 ದಿವ್ಸಕ್ಕೆ ಕರೆಕ್ಟ್ ಆಗಿ ಆಗ್ತಿದ್ದೆ. ಒಂದು 3-4 ದಿವಸ ಬ್ಲೀಡಿಂಗ್ ಆಗ್ತಾ ಇತ್ತು, ಸ್ಟಾಪ್ ಆಗ್ತಾ ಇತ್ತು. ನಾನು ಮೆನ್ಶುರಲ್ ಕಪ್ಪು ನಾನು ವಿಡಿಯೋ ಮಾಡಾಕಿದ್ದೀನಿ ನೋಡಿ. ನಂಗೆ ತುಂಬಾ ಉಪಯೋಗಕ್ಕೆ ಬಂತದು. ತುಂಬಾ ಅಂದ್ರೆ ತುಂಬಾ ಉಪಯೋಗಕ್ಕೆ ಬಂತು. ದಯವಿಟ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ, ಅದನ್ನ ತಗೊಳ್ಳಿ. ನೀವು ತಗೊಳ್ಳಿ ಅಂತ ನಾನು ಕೈ ಮುಗಿದು ಕೇಳ್ಕೊಂಡ್ರೆ ನನ್ಗೇನು ಅದ್ ಲಾಭ ಇಲ್ಲ. ಅಂಗಡಿಯವರು, ನೀವು ತಗೊಳ್ಳೋರು ಅಂಗಡಿಯವ್ರೇನು ನನಗೆ ಕಮಿಷನ್ ಕೊಡಲ್ಲ. ಆದ್ರೆ ನಾನು ಹೇಳ್ತಿರೋದು ಉಪಯೋಗ ಆಗ್ಲಿ ಅಂತ ನನಗೆ ಗೊತ್ತಿದ್ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನೊಂದು ಹೆಣ್ಣಾಗಿ ಒಂದ್ 4 ಜನ ಹೆಣ್ಮಕ್ಳಿಗೆ ಒಳ್ಳೇದಾಗ್ ತಗೊಳ್ಳೋದು, ಕೆಟ್ಟದಾಗ್ ತಗೊಳ್ಳೋದು ಅದನ್ನ ನಿಮಗ್ ಬಿಟ್ಟಿದ್ದು. ಆದ್ರೆ ನನಗ್ ತಿಳಿದಂಗ್ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಆಗಿರೋರು ಈ ವಿಡಿಯೋ ನೋಡಿ, ಇಷ್ಟ ಇಲ್ದಿರೋರು ನೀವು ವಿಡಿಯೋನ ಎಂಡ್ ಮಾಡ್ಬಿಡ್ಬೋದು. ನನ್ಗೇನ್ ಬೇಜಾರಿಲ್ಲ. ನನಗೆ 49 ವರ್ಷದವರೆಗೂ ನನ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ. ನಾನು ಸ್ವಲ್ಪ ಆರಾಮಾಗಿದ್ದೆ. ಆಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಕ್ ಶುರು ಆಯ್ತು. ಏನಂದ್ರೆ ಬ್ಲೀಡಿಂಗ್ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗಕ್ ಶುರು ಆಯ್ತು. ಮತ್ತೆ ತುಂಬಾ ಬೆನ್ನೋವು, ಸೊಂಟ ನೋವು, ಈ ಮಂಡಿಯಿಂದ ಕೆಳಗೆ ನನಗೆ ಇದೇ ಆಗ್ತಾ ಇಲ್ಲ, ಬಲನೇ ಇಲ್ವೇನೋ, ಒಂಥರ ಸೋತೋದಂಗೆ. ನಾನು ಎಷ್ಟು ಆಕ್ಟಿವ್ ಅಂದ್ರೆ ನನಗೆ ಆಗ್ತಾ ಇಲ್ಲ. ಅಷ್ಟು ಸೋತೋದಂಗ ಆಗೋದು, ಒಂದ್ 10 ನಿಮಿಷ ನಡೆಯಂಗಿಲ್ಲ, ಕೂತ್ಕೊಳ್ಬೇಕನ್ನೋದು, ಆ ತರ ಎಲ್ಲ ಆಗ್ತಾ ಇತ್ತು. ಕೊನೆಗೆ ಎಲ್ಲೆಲ್ಲೋ ಟೆಸ್ಟ್ ಮಾಡ್ಸಿದ್ರೆ. ನನ್ ಮಗಳು ಬೇರೆ ಪ್ರೆಗ್ನೆಂಟ್ ಇದ್ಲು. ಅವಳು ಚೆಕಪ್ ಮಾಡ್ತಿರೋ ಡಾಕ್ಟರ್ ಹತ್ರನೇ ಹೋದೆ ನಾನು. ಹೋಗಿ ಅವ್ರಿಗೆಲ್ಲ ಹೇಳಿದಕ್ಕೆ ಅವ್ರು ಹೇಳಿದ್ರು, ಇಲ್ಲಮ್ಮ ಈ ಟೈಮಲ್ಲಿ ಹೀಗ ಆಗತ್ತೆ, ಆದ್ರೆ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸರಿ ಆಯ್ತು, ಸ್ಕ್ಯಾನ್ ಮಾಡಿಸಿದ್ರೆ ಸಣ್ಣದು ಗರ್ಭದ ಕೋಶದೊಳಗಡೆ ಬಬಲ್ಸ್ ಬಂದಿದೆ. ನನ್ಗೆ ಇಷ್ಟು ದಿನ ಇಲ್ಲ ಅದೆಲ್ಲ, ಇಷ್ಟು ವರ್ಷ ಇಲ್ಲ, ದಿನ ಅಲ್ಲ ಇಷ್ಟು ವರ್ಷ ಇಲ್ಲ ನನ್ಗ ಆ ತರ ಏನು ಪ್ರಾಬ್ಲಮ್ ಇಲ್ಲ. ಮದ್ವೆ ಆಯ್ತು, ಮಕ್ಕಳಾಯ್ತು. ನಾನು 94 ಅಲ್ಲಿ ಆಪರೇಷನ್ ಮಾಡಿಸಿದ್ದು. ಮಕ್ಕಳು ಬೇಡ ಅಂತ ಆಪರೇಷನ್ ಮಾಡಿಸಿದ್ಮೇಲೆ ನಾನು ಒಂದು ದಿವಸ ಹಾಸ್ಪಿಟ್ಲಿಗೆ ಹೋದೋಳಲ್ಲ ನಾನು. 94, 24 ನಾನು 30 ವರ್ಷ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಕೆಮ್ಮು, ನೆಗಡಿ, ಜ್ವರ ಅಂತ ಆದ್ರೆ ಒಂದು ದಿವಸ ನಾನು ಅಡ್ಮಿಟ್ ಆಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ನನಗೆ ಏನಾದ್ರೂ ಆಪರೇಷನ್ ಅವೆಲ್ಲ ಏನು ಮಾಡಿಸ್ಕೊಂಡಿಲ್ಲ. ಅಂಥದ್ರಲ್ಲಿ ಈ ಏಜ್ ಅಲ್ಲಿ ಏನಪ್ಪಾ ನನ್ಗೆ ಈ ತರ ಬಂತು, ಈ ಏಜ್ ಅಲ್ಲಿ ಚೆನ್ನಾಗಿರ್ಬೇಕು ನಾವು, ಅಂಥದ್ರಲ್ಲಿ ಇವಾಗ ಏನಕ್ಕಪ್ಪ ಈ ತರ ಬಂತು ಅಂತ ತುಂಬಾ ತಲೆ ಕೆಟ್ಟೋಯ್ತು ನನ್ಗೆ. ಕೊನೆಗೆ ಡಾಕ್ಟರ್ ಹೇಳಿದ್ರು, ಇಲ್ಲ ಇವಾಗೆಲ್ಲ ಈ ತರ ಬರುತ್ತೆ, ಆದ್ರೆ ನೀವು ಬೇಗ ಮಾಡಿಸ್ಕೊಂಡ್ರಿ, ತುಂಬಾ ಬೇಗ ಮಾಡಿಸ್ಕೊಂಡ್ರಿ, ಹಾಗಾಗಿ ನಿಮ್ಗೆ ಸರಿ ಆಯ್ತು. ಅದೇನಾಗತ್ತಂತೆ ನಮ್ಗೆ ಅದು ನೀವೇನ್ ಅನ್ಕೊಳ್ತೀರಾ ಎಲ್ರು, ಅಯ್ಯೋ ನೀನ್ ಸ್ವಲ್ಪ ಏಜ್ ಆಗಿರೋರು ಇರ್ತಾರಲ್ಲ, ಬಿಡು ಈ ಏಜ್ ಅಲ್ಲೆಲ್ಲ ಕಾಮನ್, ಅದು ನಿಂತೋಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಅಂತಾರೆ. ನಾನು ಹಾಗಾಗಿ ಬಿಟ್ಟಿದ್ರೆ ಅದು ಕ್ಯಾನ್ಸರ್ಗೆ ತಿರುಗ್ತಾ ಇತ್ತು. ಅದು ಏನಾಗುತ್ತೆ ಗೊತ್ತಾ, ನಮ್ಗೆ ಮೆನೋಪಾಸು, ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಪೀರಿಯಡ್ಸ್ ನಮ್ಗೆ ನಿಂತಾಗ ಏನಾಗತ್ತೆ, ನಾವು ಬಿಟ್ಬಿಡ್ತೀವಿ, ಏನೂ ಆಗಿಲ್ಲ ಬಿಡು ನಿಂತೋಯ್ತು ಅಂತ ಹೇಳ್ತೀವಿ. ಅದು ಹಾಗೆ ನಿಲ್ಲಲ್ವಂತೆ. ಅದು ಒಳಗಡೆ ಏನಾದ್ರೂ ಸ್ವಲ್ಪ ಕ್ಲಾಟ್ ಆಗ್ತಾ 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 ಅದು ಗೆಡ್ಡೆ ಆಗಕ್ ಶುರು ಆಗುತ್ತಂತೆ. ಗೆಡ್ಡೆ ಆಗಕ್ ಶುರು ಆದಾಗ ಏನಾಗುತ್ತೆ ನಮ್ಗೆ, ಅದು ಒಳ್ಳೆ ಗೆಡ್ಡೆನೇ ಆಗಿರ್ಬೋದು, ಇಲ್ಲ ಕ್ಯಾನ್ಸರ್ಗಾದ್ರೂ ತಿರುಗುತ್ತಂತೆ. ನನಗೆ ಎಷ್ಟು ಟೆಸ್ಟ್ ನನ್ನ ಹತ್ರ ಏನಾದ್ರು ರಿಪೋರ್ಟ್ ಇದ್ರೆ ನಾನು ಹುಡುಕಿ ತೋರಿಸ್ತೀನಿ. ನಾನು ಕ್ಯಾನ್ಸರ್ ಅಂತೇಳಿ ಬ್ಲಡ್ ಚೆಕಪ್ ಮಾಡಿಸ್ದೆ. 4,500 ರೂಪಾಯಿ ಕೊಟ್ಬಿಟ್ಟು ಬ್ಲಡ್ ಚೆಕಪ್ ಮಾಡಿಸ್ದೆ, ಭಯ ಬಿತ್ತು. ಇಲ್ಲ ಅಂತ ಆಯ್ತು, ಕ್ಯಾನ್ಸರ್ ಇಲ್ಲ, ಆ ಬ್ಲಡ್ ಚೆಕಪ್ ಅಲ್ಲಿ ಗೊತ್ತಾಯ್ತು. ಮತ್ತೆ ಏನೇನೋ ಅದು ವಿಡಿಯೋದಲ್ಲಿ ಹೇಳಕ್ ಆಗಲ್ಲ. ತುಂಬಾ ಚೆಕಪ್ಗಳು ಮಾಡಿಸ್ದೆ. ತುಂಬಾ ಚೆಕಪ್ ಮಾಡಿಸಿದ್ಮೇಲೆ, ಇಲ್ಲಮ್ಮ ಅದನ್ನ ನೀವು ಹೀಗೆ ಬಿಟ್ರೆ ನಿಮ್ಗೆ ಗೆಡ್ಡೆ ಆಗುತ್ತೆ, ಅದ್ರಿಂದ ನೀವು ಒಂದ್ಸರಿ DNC ಮಾಡಿಸ್ಬಿಡಿ ಅಂದ್ರು. ಕೊನೆಗೆ DNC ಮಾಡಿಸಿ ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಆರಾಮಾಗಿದ್ದೀನಿ. ಆರಾಮಂದ್ರೆ ಆರಾಮಾಗಿದ್ದೀನಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ನಿಲ್ತು ಅಂತ ಹೇಳಿ ಒಂದು 3-4 ತಿಂಗಳು ನೋಡಿ. 3-4 ತಿಂಗಳು ನೋಡ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಳ್ಳೇದು. ನಿಮ್ ಡಾಕ್ಟರ್ ಇರ್ತಾರಲ್ವಾ, ನಿಮ್ ಫ್ಯಾಮಿಲಿ ಡಾಕ್ಟ್ರು, ಇಲ್ಲ ಯಾರಾದ್ರೂ ಲೇಡಿ ಡಾಕ್ಟರ್ ಹತ್ರ ಹೋಗಿ
ಹೋಗಿ ನನ್ಗೆ ಈಗ ನಿಂತಿದೆ, ಏನ್ ಮಾಡೋದು ಅಂತ ಕೇಳಿ. ಮುಂಚೆ ಆದ್ರೆ ಬಿಟ್ಬಿಡ್ತಾ ಇದ್ರು, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಿಟ್ಬಿಡ್ತಾ ಇದ್ರು. ಇವಾಗ ದಯವಿಟ್ಟು ಹಾಗೆ ಬಿಡಬೇಡಿ. ಅಕಸ್ಮಾತ್ ನಾನು ಹೇಳೋದು, ನಾನು ಹಾಗೆ ಬಿಟ್ಟಿದ್ರೆ ಆ ಗೆಡ್ಡೆ ಹೋಗಿ ಕ್ಯಾನ್ಸರ್ ತಿರುಗಿದ್ರೆ ಎಷ್ಟು ತೊಂದರೆ ಆಗ್ತಾ ಇತ್ತು. ಇಷ್ಟೊತ್ತಿಗೆ ನಾನು ನಿಮ್ ಮುಂದೆ ನಿಂತ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ದಯವಿಟ್ಟು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಯಾರು ಆತರ ಬಿಡಬೇಡಿ. ನನಗೆ ಗೊತ್ತಿರೋ ಹೆಣ್ಮಕ್ಳಿಗೆ 35 ವರ್ಷಕ್ಕೆ ನಿಂತಿದೆ ತುಂಬಾ ಜನಕ್ಕೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದ್ಸರಿ ನಿಲ್ತು ಆದ್ಮೇಲೆ ಒಂದ್ 3 ಇಂದ 4 ತಿಂಗಳು ನೋಡಿ, ಅಷ್ಟೊಳಗಡೆ ಆಗುತ್ತೆ. ಇಲ್ಲ ಅಂದ್ರೆ ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸಿ. ಏನು ನಮ್ಮ ಆರೋಗ್ಯಕ್ಕಿಂತ ದುಡ್ಡೇನ್ ವೆಚ್ಚ ಅಲ್ವಾ, ನಮ್ಮ ಆರೋಗ್ಯ ಮುಖ್ಯ ಅಲ್ವಾ. ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿ, ಏನು ಪ್ರಾಬ್ಲಮ್ ಇಲ್ದೇ ಇದ್ರೆ ಆಯ್ತು. ಉಗ್ರಲ್ ಹೋಗೋದ್ನ ಕೊಡ್ಲಿ ತಗೊಂಡ್ರು ಅಂತಾರೆ, ಹಂಗೆ ಉಗ್ರಲ್ ಆಗೋದ್ನ ನಾವ್ ಯಾಕೆ ಕೊಡ್ಲಿ ತಗೊಂಡ್ ಮಾಡ್ಕೊಬೇಕು. ದಯವಿಟ್ಟು ಇದೊಂದು ಹೆಣ್ಮಕ್ಳಿಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ಅಂತ ಈ ವಿಡಿಯೋ ಮಾಡಿದೆ. ನಾನು ತುಂಬಾ ಅದರಿಂದ ಪ್ರಾಬ್ಲಮ್ ಅನ್ಭವಿಸ್ಕೊಂಡು ಬಂದಿರೋಳು, ಹಾಗಾಗಿ ನಾನು ವಿಡಿಯೋ ಮಾಡಿದ್ದು. ಅದೇನಾಯ್ತು ಏನು ಅಂತೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ರಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.